ಸೋಲ್ಮೇಟ್ಸ್. ನಮ್ಮ ಶಂಕರ್ ಅವರು ಹಲವಾರು ವರ್ಷಗಳಿಗಿಂತ ಹಿಂದೆ ಒಂದ್ಸಲಿ ಬಂದಿದ್ದು ನಮ್ಮ ಥಿಯೇಟ್ರಿಗೆ. ಬಂದ್ಬಿಟ್ಟು ಅಣ್ಣ ಈ ಥರ ನಾನು ನಿರ್ಮಾಪಕನಾಗಬೇಕಂತ ಇದ್ದೀನಿ, ಒಂದು ಮೂವಿ ಮಾಡ್ತಾಯಿದ್ದೀನಿ ಅಂತ. ನಾನು ಹಲವಾರು ಬಾರಿ ಕರೆದು ಹೇಳಿದ್ದೀನಿ, ನೋಡಿ ಸ್ವಾಮಿ ಇವರೆಲ್ಲ ಹಿಂಗಾಗೋಗ್ಬಿಟ್ಟವ್ರೆ, ದಯವಿಟ್ಟು ದುಡ್ಡು ಕಳ್ಕೊಬೇಡ್ರಿ, ನಾವೆಲ್ಲ ಕಳ್ಕೊಂಡಿದ್ವಿ, ನೀವು ಇರೋದೇ ಅಲ್ಲ ನಾನು ಮಂಜನ ಅಲ್ಲಲ್ಲ 2-3 ಸಲ ಹೇಳಿದ್ದೀನಿ ಅಲ್ಲ ಶಂಕರ್, ಹೇಳಿದ್ದೀನಿ. ಮತ್ತು ನಮ್ಮ ರಿಲೇಷನ್ ಆಗಬೇಕು ಇವರು. ಹಾಗೆ ಇವರಲ್ಲಿ ಕೆಲವ್ರು ಬಂದು ಹೇಳಿದ್ರು ನನ್ನ ಹತ್ರ, ನೋಡಿ ಅವ್ರು ಹಠ ಹಿಡ್ಕೊಂಡು ಸಿನಿಮಾ ಮಾಡಬೇಕಂತ ಇದ್ದಾರೆ, ಇರೋದನ್ನೆಲ್ಲ ಕಲ್ಕೊಳ್ತಾರೆ ಹಾಗಂತೇಳಿ. ಇಲ್ಲೇ ಬಂದಿದ್ದಾರೆ ಒಬ್ಬರು, ಅವರ ವೆಂಕಟೇಶ್ ಅವರು ಬಂದಿದ್ದಾರೆ. ಅವರು ಬಂದು ನನ್ನ ಹತ್ರ ಕೇಳ್ಕೊಂಡ್ರು, ಯಾಕೆ ಅವ್ರು ಎಷ್ಟು ಹೇಳಿದ್ರು ಸಿನಿಮಾ ಮಾಡಲೇಬೇಕಂತೇಳಿ ಹಠ ತುಟ್ಬಿಟ್ಟಿದ್ದಾರೆ ಅಂತೇಳಿ. ಆದರೆ ಮಾಡ್ತೀನಿ ಅಂದಾಗ ನಾವು ಒಳ್ಳೇದಾಗಲಪ್ಪ, ಆಲ್ ದ ಬೆಸ್ಟ್, ನಾವು ಮಿನಿಸ್ಟ್ರಿಗೆ ಬರ್ತಾಯಿದ್ದೀರಾ, ನೀವು ಒಳ್ಳೇದಾಗಲಿ ಅಂತ ಹೇಳಿದ್ವಿ. ಇವತ್ತು ಸ್ಟೇಜ್ ಮೇಲೆ ನೋಡ್ತಾಯಿದ್ರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಅವರೇ ಡೈರೆಕ್ಷನ್ ಮಾಡ್ತಾಯಿದ್ದಾರೆ, ಇದೊಂದು ಅದ್ಭುತ. ಅವರು ಡೈರೆಕ್ಟ್ರ್ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಹಣ ಗಳಿಸ್ಬೋದು, ಯಾವ ರೀತಿ ಕಂಟೆಂಟು ಮಾಡಿದ್ರೆ ಇವತ್ತು ಚೆನ್ನಾಗಿ ಹೋಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ, 2 ಅವರು ಇರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ. ಸೋಲ್ಮೇಟ್ಸ್ ಅಂತ ಏನು ಮಾಡಿದ್ದಾರೆ, ನಮ್ಮ ಚಿಕ್ಕ ಲಾಲ್ಬಾಗ್ನಲ್ಲಿ ತರಿಸ್ಬಿಟ್ಟಿದ್ದಾರೆ, ಇವತ್ತಿನ ದಿನ ಸ್ಟೇಜ್ಗೆ ತಂದುಬಿಟ್ಟವ್ರೆ. ಹಾಗಾಗಿ ಪರಿಶ್ರಮ ಪ್ರೇಮಿ ಆಗಿರೋದ್ರಿಂದ ಅವ್ರಿಗೂ ಒಳ್ಳೆಯದಾಗಲಿ, ಅವರು ದುಡ್ಡು ಗಳಿಸಲಿ, ಆಮೇಲೆ ಹೆಸರು ಗಳಿಸಲಿ. ಡೈರೆಕ್ಟ್ರ್ ಅವರಾಗಿರೋದ್ರಿಂದ ಇನ್ನೂ ಮುಂದಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ, ನಿರ್ಮಾಣ ಮಾಡಲಿ, ಡೈರೆಕ್ಷನ್ ಮಾಡಲಿ, ನಮ್ಮ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ. ಅವ್ರು ಮಾಡಬೇಕಾದ್ರೆ ಬಂದು ಕೇಳಿದರು, ಈಗ ಧೈರ್ಯ ಪಟ್ಟು ಮಾಡಿಬಿಟ್ಟಿದ್ದಾರೆ. ಬೇಗ ತೆರೆ ಕಾಣಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮ್ಮ ಶಂಕರ್ ಅವ್ರಿಗೆ. ಥ್ಯಾಂಕ್ ಯು ಶಂಕರ್, ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ ಸರ್. ನಿಂತ್ಕೊಳ್ಳ ಕುತ್ಕೊಂಡೆ ಹೇಳ. ಎಲ್ಲ ಮೀಡಿಯಾದವ್ರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕುಟುಂಬದವ್ರಿಗೂ, ನಮ್ಮ ಸ್ನೇಹಿತರಿಗೂ ನಮಸ್ಕಾರ. ಶಂಕರ್ ಪಿ ವಿ ಅಂತ AV ಕ್ರಿಯೇಷನ್ಸಲ್ಲಿ ಈ ಸಿನಿಮಾ ಮೂಡಿ ಬರ್ತಾಯಿದೆ. ಫಸ್ಟ್ ಟೈಮ್ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್. ಸೋಲ್ಮೇಟ್ಸ್ ಪರಿಸರ ಪ್ರೇಮಿ. ವರ್ಷಕ್ಕೊಂದು ಗಿಡ ನೆಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಪ್ಲೀಸ್. ಇದ್ರ ಬಗ್ಗೆ ಇನ್ನೂ ಮುಂದೆ ಹೋಗ್ತಾ ಸುಮಾರು ಹಂಚ್ಕೊಳ್ಳೋಣ. ಡಾಕ್ಟರ್ ಹಂಸಲೇಖ ಸರ್ 5 ಸಾಂಗ್ ಕೊಟ್ಟಿದ್ದಾರೆ, ಅದು ನೀವೇ ಇವಾಗ ಒಂದು ಅದರಲ್ಲಿ ಕೇಳಿದ್ದೀರಾ. ಇನ್ನು ಈ ಥರದ್ದೊಂದು 4 ಸಾಂಗ್ ಬರಲಿದೆ ಮುಂದೆ. ಮತ್ತು ಟೆಕ್ನಿಷಿಯನ್ಸ್ ತುಂಬ ಜನ ವರ್ಕ್ ಮಾಡಿದ್ದಾರೆ. ವಿಕ್ರಮ್ ಮೋರ್ ಸರ್ ಫೈಟ್ ಮಾಸ್ಟ್ರು, ಧನಂಜಯ್ ಮತ್ತು ಕಲೈ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ರವಿವರ್ಮ ಗಂಗು ಅಂತ DOP ಮಾಡಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ. ಹೋಗ್ತಾ ಟೆಕ್ನಿಷಿಯನ್ಸ್ ಬಗ್ಗೆ ಮತ್ತು ಆರ್ಟಿಸ್ಟ್ ಬಗ್ಗೆ ತುಂಬ ಮಾತಾಡೋಣ. ಈಗ ಇಲ್ಲಿಗೆ ಬಂದಿರ್ತಕ್ಕಂಥ ಶ್ರೀಜಿತ್ಗೆ, ನಿಷ್ಕಲಾಗೆ ಮತ್ತು ಪ್ರಸನ್ನಗೆ ಥ್ಯಾಂಕ್ ಯು. ಇನ್ನೂ ತುಂಬ ಜನ ಬರಬೇಕಾಗಿತ್ತು. ಹಂಸಲೇಖ ಸರ್ ಬಂದು ಅವರೊಂದು ಸಿನಿಮಾ ಮಾಡ್ತಾಯಿದ್ದಾರೆ, ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು. ಈ ನಡುವೆ ಲಾಂಚ್ ಆಯಿತು. ಅದ್ರ ಲೊಕೇಶನ್ನಲ್ಲಿ ಸ್ವಲ್ಪ ಚಿಕ್ಕಮಗಳೂರಿಂದ ಬರೋದು ಲೇಟ್ ಆಯಿತು, ಹಾಗಾಗಿ ಬಂದಿಲ್ಲ. ಮೆಸೇಜ್ ಹಾಕಿದ್ದಾರೆ. ಅವ್ರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅವರಿಂದನೇ ಈ ಮಟ್ಟಕ್ಕೆ ಸಾಂಗ್ಸ್ ಬಂದಿದೆ ಅಂದರೆ ಖಂಡಿತ ಅವರಿಂದ 100%. ಅವರೇ ಲಿರಿಕ್ಸು ಆ್ಯಂಡ್ ಮ್ಯೂಸಿಕ್ಕು. ಹೇಳಿ ಸರ್. ಸರ್ ನಂದು ಡಿಸ್ಟ್ರಿಬ್ಯೂಷನ್ ಫೀಲ್ಡಲ್ಲಿದ್ದೀನಿ. ಅಲ್ಲ ಸರ್, ಅಲ್ಲ, ನಮ್ಮದು ಇದು ಕ್ರೇನ್ ಅಡಿಕೆ ಪುಡಿ ಮತ್ತು ಕೆಲವೊಂದು ಐಟಮ್ಗಳ ಡಿಸ್ಟ್ರಿಬ್ಯೂಷನಲ್ಲಿ ಇದ್ದೀನಿ ಸರ್. ಸಿನಿಮಾ ಹುಚ್ಚು ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾ ಹುಚ್ಚು ಸರ್. ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ ಸರ್ ನಮ್ಮದು. ಅಲ್ಲಿ VCR ಹಾಕೋರಲ್ಲ ಚಿಕ್ಕ ವಯಸ್ಸಿಂದ, ಆ ಕಾಲದಿಂದ ತುಂಬ ಹುಚ್ಚು. ಫಸ್ಟ್ ಸಿನಿಮಾ ನೋಡಿದ್ದೆ ನಾವು ಪುಟ್ನಂಜ ಥಿಯೇಟ್ರಲ್ಲಿ ನೋಡಿದ್ದು, ಪಾವಗಡದಲ್ಲಿ ಮಾರುತಿ ಮಂದಿರದಲ್ಲಿ. ಅಲ್ಲಿಂದನೇ ಮೋಸ್ಟ್ಲಿ ಹಂಸಲೇಖ ಸರ್ಗೂ ನಮಗೂ ನಂಟು ಬೆಳೀತೆ ಅನಿಸುತ್ತೆ. ಹಾಗಾಗಿ ಫಸ್ಟ್ ಸಿನಿಮಾಗೆ ಅವ್ರನ್ನೇ ತೊಗೊಂಡಿದ್ದೀವಿ ಸರ್. ಸರ್ ಯಾರ ಜೊತೆ ವರ್ಕ್ ಮಾಡಿಲ್ಲ ಸರ್, ತುಂಬ ಕಷ್ಟ ಅನಿಸ್ತು ಸರ್. ಆದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಪೇಪರ್ ವರ್ಕ್ ಮಾಡಿದ್ರೆ ತುಂಬ ಸುಲಭ ಸರ್. ಸರ್ ನಾವು ಒಂದು ಹುಡುಗಿ ನೇಚರ್ನ ಹೇಗೆ ಕಾಪಾಡ್ಕೋಬೇಕನ್ನೋದು ಈ ಸಮಾಜಕ್ಕೆ ಈಗಿನ ಕಾಲಘಟ್ಟಕ್ಕೆ ತುಂಬ ಅವಶ್ಯಕತೆ ಇರೋದ್ರಿಂದ ನೇಚರ್ ಮೇಲೆ ಒಂದು ಲವ್, ಫ್ಯಾಮಿಲಿ, ಎಂಟರ್ಟೈನ್ಮೆಂಟಾಗಿ ಹೋಗುತ್ತೆ ಸರ್. ಸೋಲ್ಮೇಟ್ಸ್ ಅದಕ್ಕೂ ಸಿನಿಮಾಗೂ ತುಂಬ ಹತ್ತಿರವಾದ ಸಂಬಂಧ ಇದೆ ಸರ್. ಅದು ದಯವಿಟ್ಟು ರಿವೀಲ್ ಈಗಲೇ ಬೇಡ. ಹಾಂ ಸರ್,
ಅದು ತುಂಬ ಯೋಚನೆ ಮಾಡಿದ್ವಿ ಸರ್. ಆ ಥರದ್ದೊಂದು ಟೈಟಲ್ ಸಿಗಲಿಲ್ಲ. ಹಾಗಾಗಿ ಇದು ಈಗಿನ ಜನ್ರೇಷನ್ಗೆ ಮತ್ತು ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ಕ್ಯಾಚಿಯಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸರ್. ಹೌದು ಸರ್, ಖಂಡಿತ ಸರ್. ಇಲ್ಲ, ತುಂಬ ನೋಡಿದ್ವಿ ಸರ್. ತುಂಬ ಅಂದರೆ ಹಳೇದು ಅನ್ನಿಸ್ತಾ ಇತ್ತು. ಹಾಗಾಗಿ ಈಗಿನ ಜನ್ರೇಷನ್ನು ಈಗಿನ ಸಿಚುವೇಶನ್ ನೋಡಿಕೊಂಡು ಆ ಥರದ್ದೊಂದು ಚಾಯ್ಸ್ ಮಾಡಿದ್ದು ಸರ್. ಸರ್ ಅದು ಸಿನಿಮಾದಲ್ಲಿ ನೋಡೋಣ ಸರ್. ಖಂಡಿತ ಸರ್, ನಿಮ್ಮ ಕ್ವಶನ್ಗೆ ಥ್ಯಾಂಕ್ಸ್. ಆದರೆ ಸಿನಿಮಾದಲ್ಲಿ ಇನ್ನು ಮುಂದೆ ಹೋಗ್ತಾ ಒಂದೊಂದೇ ಬಿಟ್ಕೊಡ್ತೀವಿ ಸರ್. ಇರುತ್ತೆ ಸರ್. 3 ಜನ ಇದ್ದಾರೆ. ಇನ್ನೊಬ್ಬರು ಬರಬೇಕಾಗಿತ್ತು, ಆನ್ ದ ವೇ ಇದ್ದಾರೆ ಅಂತ. ಈಗಲೂ ಶೂಟಿಂಗ್ ಇತ್ತು ಅವ್ರಿಗೆ. ರಜನಿ ಅಂತ. ಹಾಂ ಸರ್, ಅವರೇ ಸ್ವಲ್ಪ ವೆಯ್ಟ್ ಬರ್ತಾ ಇದ್ದಾರೆ ಆನ್ ದ ವೇ. ಏನು ಮಾಡೋಕ್ಕಾಗಲ್ಲ ಸರ್, ಈಗಿನ ಪರಿಸ್ಥಿತಿ ಗೊತ್ತಲ್ವಾ. ಅಷ್ಟೇ. ಥ್ಯಾಂಕ್ ಯು ಸರ್. ನಾನು ಪೋಸ್ಟ್ ಪ್ರೊಡಕ್ಷನ್ ಶುರುವಾದಾಗಿನಿಂದ ಒಂದು 10 ಡೇಸಿಂದ ಫಾಲೋ ಮಾಡಿದ್ದೀವಿ. ಅದು ಈಗ ನಾವು ಹಂಗೆ ಫೋರ್ಸ್ ಮಾಡಿ ಇದು ಮಾಡೋಕ್ಕಾಗಲ್ಲ ಸರ್. ಇನ್ವೈಟ್ ಮಾಡೋದು ನಮ್ಮ ಕರ್ತವ್ಯ. ಈವೆಂಟ್ಗೆ ಇನ್ವೈಟ್ ಮಾಡೋದು ಮತ್ತು ನಿಮ್ಗೆ ಆ ಪ್ರೊಸೀಜರ್ ಏನಿರುತ್ತೆ 100% ಕಲಿಸಿರ್ತೀವಿ. 100% ಮತ್ತು ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಆರ್ಟಿಸ್ಟ್ದಾಗಲಿ ಟೆಕ್ನಿಷಿಯನ್ಸ್ದಾಗಲಿ ಕರೆಯೋದು ಪ್ರತಿಯೊಂದು ನಾನೇ ತೊಗೊತೀನಿ. ಹಾಗಾಗಿ ಯಾರಿಗೂ ಮಿಸ್ ಮಾಡಿಲ್ಲ ಸರ್. ಇನ್ನೂ ತುಂಬ ಜನ ಇದ್ದಾರೆ. ಶರತ್ ಅವರಿದ್ದಾರೆ, ಅರವಿಂದ್ ರಾವ್ ಇದ್ದಾರೆ, ಅರುಣಾ ಬಾಲರಾಜ್ ಮೇಡಮ್ ಇದ್ದಾರೆ, ಯಶ್ ಶೆಟ್ಟಿ ಇದ್ದಾರೆ, ತಾರಕ್ ಪೊನ್ನಪ್ಪ ಇದ್ದಾರೆ, ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ, ಅರಸು ಮಹಾರಾಜ್ ಇದ್ದಾರೆ. ತುಂಬ ಇದೆ ಸರ್. ಅದರದ್ದು ಒಂದೊಂದೇ ಬರ್ತೀವಿ ಸರ್ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಖಂಡಿತ ಸರ್. ಇಲ್ಲ, ಈ ಕಂಟೆಂಟ್ ಆದಮೇಲೆ ಅವ್ರ ಹತ್ರ ಹೋಗಿದ್ದು ಸರ್. ಕಂಟೆಂಟ್ ನಾವೇನು ಬರ್ಕೊಂಡಿದ್ವಲ್ಲ, ಈ ಕಂಟೆಂಟ್ ಆದಮೇಲೆ ಅವರಾದ್ರೇ ನಮಗೆ ಈ ಥರದ್ದು ಅಂದರೆ ಸಿಚುವೇಶನ್ಗೆ ಬೇಕಾಗಿದ್ದಕ್ಕೆ ಅಲ್ಲಿಗೆ ಹೋಗಿದ್ದು ಸರ್ ಅವ್ರ ಹತ್ರ. 5 ಸಾಂಗ್ ಇದೆ ಸರ್, 1 ಬಿಟ್ ಸಾಂಗ್ ಸರ್. ಅದರಲ್ಲಿ 4 ಫುಲ್ ಸಾಂಗ್ ಇದೆ ಸರ್. ರವಿ ಸರ್ಗೆ ಕೊಡ್ತಿದ್ರಲ್ಲ, ಅವ್ರ ಕಾಂಬಿನೇಷನ್ ಸಾಂಗ್ಸ್ ಏನು ಬರ್ತಿತ್ತೋ ಅಲ್ಲಿ ಖಂಡಿತ ಕಾಣ್ತೀರ ಸರ್. ಆ ರೇಂಜ್ಗೆ ಅವರು ಎಕ್ಸೈಟ್ ಆಗಿ ಸಾಂಗ್ಸ್ ಕೊಟ್ಟಿದ್ದಾರೆ ಸರ್. ನೀವೇ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಒಂದೊಂದು ಸಾಂಗ್ಗೆ ಸರ್. 100% ಸಿನಿಮಾ ನೋಡಿದ್ದಾರೆ. ಅದು ಅವ್ರ ಬಾಯಲ್ಲೇ ಬರಲಿ ಸರ್. ಮುಂದೆ ಖಂಡಿತ ಬರ್ತಾರೆ ಸರ್. ಅವರೇ ಹೇಳಿ ಸರ್ ಅದಕ್ಕೆ. ಯಾಕಂದ್ರೆ ನಾನು ಹೇಳಿದ್ರೆ ತಪ್ಪಾಗುತ್ತೆ ಸರ್. ಒಂದೊಂದು ಸರ್ KG ಇದು ಆ್ಯಕ್ಷನ್ ಬಂದು ವಿಕ್ರಮ್ ಅವ್ರು ಸರ್. 4 ಫೈಟ್ಸ್ ಇದೆ ಸರ್. ಕೊರಿಯೋಗ್ರಾಫರ್ ಬಂದು ಕಲೈ ಮಾಸ್ಟ್ರು ಮತ್ತು ಧನಂಜಯ್ ಮಾಸ್ಟ್ರು. ರವಿ ವರ್ಮಾ ಗಂಗು ಸರ್ ಬಂದು DOP ಸರ್. ನಂಬರ್ ಆಫ್ ಲೊಕೇಶನ್ಸ್ ಶೂಟ್ ಮಾಡಿದ್ದೀವಿ ಸರ್. ಬೇಲೂರು, ಕಲ್ಸ, ನಮ್ಮ ಕನಕಪುರ ಹತ್ರ, ಬೆಂಗಳೂರು, ಈ ಥರ ನಂಬರ್ ಆಫ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ ಸರ್. 55+ ಆಗಿದೆ ಸರ್. ನೆಕ್ಸ್ಟ್ ಮಂತು ಒಂದು ಡೇಟ್ ಫಿಕ್ಸ್ ಮಾಡೋಕ್ಕೆ ಕುಂತೀವಿ ಸರ್. ಸೆಪ್ಟೆಂಬರ್ ಬರೋದಂತ ಫಿಕ್ಸ್ ಸರ್. ಸೆನ್ಸರ್ ಇನ್ನೂ ಆಗಿಲ್ಲ ಸರ್. ಎಲ್ಲ ಪ್ರೊಸೀಜರ್ ನಡೀತಾ ಇದೆ. ಸರಿ ಸರ್. ಬಜೆಟ್ ಖಂಡಿತ ಸಿನಿಮಾದಲ್ಲಿ ಮೀರುತ್ತೆ ಸರ್. ಯಾವತ್ತು ನಿಮಗೆ ಗೊತ್ತಿರುತ್ತೆ ಸರ್. ಮೀರಿಲ್ಲ ಅಂದರೆ ಬೇಗ ಬರುತ್ತೆ, ಮೀರಿದಾಗ ಲೇಟ್ ಆಗುತ್ತೆ. ಕಮ್ಮಿ ಅಂತ 100% ಆಗಲ್ಲ ಸರ್. ಅಡಕೆ ದುಡ್ಡಲ್ಲ ಸರ್, 20 ವರ್ಷ ದುಡ್ಡಿದ್ದು ದುಡ್ಡೆಲ್ಲ ಇದರಲ್ಲೇ ಇದೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಬೇರೆ ಒಳ್ಳೆಯದಾಗಲಿ ಶಂಕರ್ ಅವರೇ. ನಿಮ್ಮ ಪ್ರಯತ್ನ. ಥ್ಯಾಂಕ್ ಯು ಎಲ್ಲರಿಗೂ. ಬಹಳ ದಿನ ಓಟ್ ಯು ಶ್ರೀಜತ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋಂಥ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋಂಥ ಮೀಡಿಯಾದವರಿಗೆ, ಹಾಗೆ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೋಲ್ಮೇಟ್ಸ್ ಈ ಸಿನಿಮಾ ಜರ್ನಿ ತುಂಬ ಲೆಂತಿ ಜರ್ನಿ. ಯಾಕೆಂದರೆ ಶಂಕರ್ ಸರ್ ಅವರೇ ಹೇಳ್ದಾಗೆ ಅವರು ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಅವರೇ. ಸೊ ಹಾಗಾಗಿ ತುಂಬ ಏನದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ತುಂಬ ಮಾಡಿದ್ರು. ತುಂಬ ಅಂದರೆ ಪ್ಲ್ಯಾನಿಂಗ್ ಇಲ್ಲದೆ ಎಲ್ಲಿಗೆ ಹೋಗಬಾರ್ದು ಫ್ಲೋರ್ಗೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ನಮ್ಮ ಜೊತೆ ನಮ್ಮನ್ನು ಕರೆಸಿ ರಿಹರ್ಸಲ್ ಥರ ಮಾಡಿಸಿ ಪ್ರತಿಯೊಂದು ಚಿಕ್ಕ ವಿಷಯಗಳನ್ನೂ ಸಹ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು. ಅಲ್ಲಿ ಬೇಡ, ಚಾನ್ಸ್ ತೊಗೊಳೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ತುಂಬ ಪ್ರಿಪೇರ್ಡಾಗಿ ಹೋದ್ವಿ. ಸೊ ಅದೇ ರೀತಿ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಎಲ್ಲೇ ಯಾವುದೇ ರೀತಿ
ಒಂದು ಅಡೆತಡೆ ಆ ಥರ ಆಗಲಿಲ್ಲ. ಈಸಿಯಾಗಿ ಶೂಟಿಂಗ್ ಕಂಪ್ಲೀಟ್ ಆಯಿತು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಸತ್ಯ ಅಂದರೆ ಅವನು ಸತ್ಯವಾಗೇ ಇರ್ತಾನೆ. ಒಂದು ಊರಲ್ಲಿ ಕಷ್ಟ ಸುಖ ಆಗಿರ್ಬೋದು, ಆಮೇಲೆ ಒಂದು ಪರಿಸರಕ್ಕೆ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಅವ್ನ ಕೈಲಿ ಸಹಿಸೋಕ್ಕಾಗಲ್ಲ, ಆ ಥರದ್ದೊಬ್ಬ ಹುಡುಗ. ಸೊ ಆ ಥರ ಜರ್ನೀಸ್ ಆಗುತ್ತೆ ಸಿನಿಮಾ ಥ್ರೂಔಟ್ ಸಿನಿಮಾ. ಸೊ ಸೋಲ್ಮೇಟ್ಸ್ ಅಂದರೆ ಅವನು ಹುಡುಗಿ ಜೊತೆನೋ ಪರಿಸರನೋ ಅವನಿಗೆ ಒಂದು ಸೋಲ್ಮೇಟ್ ಥರನೇ ಇರುತ್ತೆ, ಆ ಥರ. ಅದೊಂದು ಉದ್ದೇಶದಿಂದ ಈ ಟೈಟ್ಲ್ ತುಂಬ ಆಪ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಡೈರೆಕ್ಟರ್ ಸರ್ ಆ ಟೈಟ್ಲನ್ನ ಸಿನಿಮಾಗೆ ಇಟ್ಟಿದ್ದಾರೆ. ಸೊ ಇದೆ ಇನ್ನು ಖಂಡಿತ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಇವತ್ತು ನಮ್ಮ ಸಾಂಗ್ಗೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀರಾ. ಇದಕ್ಕೆ ಮೇಯ್ನ್ ಕಾರಣ ಬಂದು ಹಂಸಲೇಖ ಸರ್. ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್, ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದು ಆ್ಯಕ್ಷನ್, ಥ್ರಿಲ್ಲರ್, ಹಾರರ್ ಜಾನರಲ್ಲಿ ಒಂದು ಸ್ಕ್ರೀನ್ ಪ್ಲೇ ಮೇಲೆ, ಸೊ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಇದು. ಸೊ ಟೆಕ್ನಿಷಿಯನ್ಸೇ ಹೀರೋ ಈ ಸಿನಿಮಾಗೆ. ಸೊ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ನಮ್ಮ ತಂಡದವರೆಲ್ಲರೂ. ದಯವಿಟ್ಟು ನಿಮ್ಮ ಸಹಕಾರ, ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇವತ್ತಿನ ದಿನ ಸಿನಿಮಾ ಜನದ ಹತ್ರ ಹೋಗಬೇಕು, ಜನ ಥಿಯೇಟ್ರಿಗೆ ಬರಬೇಕು ಅಂದರೆ ಅದಷ್ಟು ಸುಲಭದ ಮಾತಲ್ಲ. ಅದು ಮೇಜರ್ ಪಾರ್ಟ್ ಇರೋದು ಮೀಡಿಯಾ ಕೈಯಲ್ಲೇ. ಸೊ ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ, ನಮ್ಮ ಕಂಟೆಂಟ್ನ ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಇದರಲ್ಲಿ 2 ಶೇಡ್ ಇರುತ್ತೆ ಸರ್. ಹಾಂ ಸರ್. ಸೊ ಅಂದರೆ ಕಂಪ್ಲೀಟ್ ಹಾರರ್ ಅಂತಲೂ ಹೇಳೋಕ್ಕಾಗಲ್ಲ, ಹಾರರ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಿಮಗೆ ಎಲ್ಲ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗೋಂಥ ಒಂದು ಕಂಟೆಂಟ್ ಇದೆ ಸರ್. ಸೊ ಹಾಗಾಗಿ ಎಲ್ಲವೂ ವಿಷಯ ಬಿಟ್ಕೊಡೋಕ್ಕಾಗಲ್ಲ, ಬಟ್ ತುಂಬ ಜನಕ್ಕೆ ಎಲ್ಲೂ ಬೋರ್ ಆಗದಿರೋಂಥ ಒಂದು ಸನ್ನಿವೇಶಗಳಿದೆ ಸರ್. ಸರ್ ಮಾಡಿದ್ದೀನಿ, ರಿಲೀಸ್ ಆಗಿರೋದ್ರಲ್ಲಿ ಇದು 4ನೇ ಸಿನಿಮಾ. ಗೊತ್ತಲ್ಲ ಸರ್, ತುಂಬ ಸಿನಿಮಾಗಳು ಕೊನೆ ಹಂತದಲ್ಲಿ, ಮಧ್ಯದ ಹಂತದಲ್ಲಿ ರಿಲೀಸ್ ಆಗ್ತಾನೆ. ಎಲ್ಲೋ ಒಂದು ಕಡೆ ಅದು ಒಂದು ಬೇಸರ ಇದೆ. ಯಾಕೆಂದರೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇದು 12 ವರ್ಷಗಳಾಯಿತು. ಸೊ ಹಾಗಾಗಿ ಸೊ ಆ 12 ವರ್ಷಗಳ ಎಕ್ಸ್ಪೀರಿಯನ್ಸ್ ಜೊತೆಗೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ಸಿನಿಮಾನೂ ಹೊಸ ರೀತಿಯೇ ನಾನು ಮಾಡ್ತಾ ಬಂದಿದ್ದೀನಿ. ಸೊ ಅದೇ ರೀತಿ ಕಾಯ್ತಾ ಇದ್ದೀನಿ. ಜನ ಖಂಡಿತವಾಗ್ಲೂ ಒಂದು ಪ್ರಯತ್ನಕ್ಕೆ, ಒಳ್ಳೆಯ ಪ್ರಯತ್ನಕ್ಕೆ, ಒಳ್ಳೆಯ ಟ್ಯಾಲೆಂಟಿಗೆ ಇವತ್ತೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಪ್ರತಿ ಸಲ ನನಗೆ ಸಪೋರ್ಟಾಗಿ ಪ್ರತಿಯೊಬ್ಬರು ನನ್ನ ಕೆಲಸ ನೋಡಿದಾಗ ಖುಷಿಪಟ್ಟಿದ್ದಾರೆ. ಸರ್ರು ಅಷ್ಟೇ, ನನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಸಿನಿಮಾ ನೋಡಿ ಬಂದು ಮಾತಾಡಿ ನನ್ನ ಒಂದು ಸ್ಕ್ರೀನ್ ಟೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಡಿ ಅವರು ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಹಾಗಾಗಿ ಖಂಡಿತ ಜನ ಮೆಚ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಥ್ಯಾಂಕ್ ಯು. ನಿಷ್ಕಲಾ ಅವ್ರು ಅದೇ ಹೇಳ್ತೀರಾ, ಬರಬೇಕಾ ಬೇಡ ಅನ್ಕೊಳ್ತೀವಿ, ನಾಳೆ ಹಬ್ಬ, ಲಿರಿಕಲ್ ವಿಡಿಯೋ ನಂದಲ್ಲ ಆದರೂ ಸಿನಿಮಾ ನಮ್ದಲ್ವಾ ಅನ್ನೋ ಅಭಿಮಾನಕ್ಕೆ ಬಂದೆ ಅಂತ ಹೇಳ್ತಾ ಇದ್ರು. ಸೊ ಓವರ್ ಟು ಯು ನಿಷ್ಕಲಾ. ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ನಿಷ್ಕಲಾ, ಏನು ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ಥ್ಯಾಂಕ್ ಯು ದಿವ್ಯಕ್ಕ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಈವೆಂಟ್ಗೆ ಬಂದು ನಮ್ಮನ್ನ ಬ್ಲೆಸ್ ಮಾಡಿರೋದಕ್ಕೆ. ನನಗೆ ಈ ಆಪರ್ಚುನಿಟಿ ಕೊಟ್ಟಂಥ ಶಂಕರ್ ಸರ್, ನಮ್ಮ ಸಿನಿಮಾ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಅವರೇ. ಸೊ ತುಂಬ ಜವಾಬ್ದಾರಿ ಹೊತ್ಕೊಂಡಿದ್ದವರು ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡಿಕೊಡ್ತೀನಿ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂಮಿ ಅಂತ. ಸೊ ಅವಳೊಂದು ಸಾಫ್ಟ್ವೇರ್ ಇಂಜಿನಿಯರ್, ತುಂಬ ಸಾಫ್ಟ್, ಅಪ್ಪ ಅಮ್ಮನ ಮುದ್ದಿನ ಮಗಳು. ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಫಿಲಮಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು. ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು. ಸೊ ನಂಗೆ ತುಂಬ ಖುಷಿ ಇದೆ. ಮೊದಲನೇದಾಗಿ ಇದು ಲಿರಿಕಲ್ ವಿಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಹಂಸಲೇಖ ಸರ್ ಮ್ಯೂಸಿಕ್ಕು. ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್. ಆ್ಯಂಡ್ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಆ್ಯಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದಮೇಲೆ ನನಗೆ ಹಂಸಲೇಖ ಸರ್ ಜೊತೆನೇ ಕೂತ್ಕೊಂಡು ಸಾಂಗ್ ನೋಡೋಂಥ ಆಪರ್ಚುನಿಟಿ ಕೂಡ ಸಿಕ್ತು. ಆ್ಯಂಡ್ ಅವ್ರು ನಂಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು. ಸೊ ಅದು ನನಗೆ ತುಂಬ ಒಳ್ಳೆ
ವಾಟ್ ಯು ಟೆಲ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡಲಿ ಅಂತ. ಆ್ಯಂಡ್ ಇವತ್ತು ರಿಲೀಸ್ ಆಗಿರೋಂಥ ಕಿಲ್ಲ ಕಿಲ್ಲ ಸಾಂಗ್ ಶೂಟ್ ಟೈಮಲ್ಲೂ ನಾನು ಇದ್ದೆ. ಸೊ ನಾವೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಮಗೆ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೇ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ನ. ಸೊ ನಾವು ಇಡೀ ಶೂಟ್ ಆದಮೇಲೆ ಲಾಸ್ಟ್ ಶೂಟ್ ಮಾಡಿದಂಥ ಸಾಂಗ್ ಇದು. ಸೊ ಎಲ್ಲರೂ ಜೊತೆಗೆ ನಮ್ಮ ಶಂಕರ್ ಸರ್ ನಮ್ಮನ್ನೂ ಕರ್ಕೊಂಡು ಹೋಗಿದ್ರು, ಬನ್ನಿ ಎಲ್ಲ ಟೀಮ್ ಜೊತೆಗೆ ಹೋಗೋಣ, ಒಂದೊಳ್ಳೆ ಮೂವಿ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ. ಸೊ ಔಟ್ಪುಟ್ ನೋಡಿದ್ದೀರಾ, ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಪ್ರಸನ್ನ ಸರ್ ಅವ್ರದ್ದು ಸಾಂಗ್ಸ್ ಇದೆ, ಆಲ್ಮಾ ಸಾಂಗ್ಸ್ ಇದೆ, ಇನ್ನೂ 4 ಸಾಂಗ್ ಬರೋದು ಬಾಕಿ ಇದೆ. ಎಲ್ಲನೂ ಒಂದೊಂದಿಗಿಂತ ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗಲ್ಲಿ. ಒಂದು ರೊಮ್ಯಾಂಟಿಕ್ ಜಾನರ್ ಆದರೆ ಇನ್ನೊಂದು ಥ್ರಿಲ್ಲರ್ ಜಾನರ್ ಅಂತಲೂ ಬರ್ಬೋದು, ಇಂಟ್ರೊಡಕ್ಷನ್, ಆ ಥರ ತುಂಬ ವೇರಿಯೇಷನ್ಸ್ ಇದೆ. ಸೊ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಬ್ಲೆಸ್ಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪರಿಸರಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ ಎಂಟ್ರಿ ಆಗ್ತೀನಿ ಅಂದರೆ, ಸರ್ ನನ್ನ ಕ್ಯಾರೆಕ್ಟರ್ ಬರೆದಿದ್ದಾರೆ, ಹಂಗೆ ಎಂಟ್ರಿ ಆಗ್ತೀನಿ. ಇಲ್ಲಿ ನೋಡಿ, ಇದೇ ಅವ್ರ ಕ್ಯಾರೆಕ್ಟರ್. ಸೊ ಮುಖ ರಿವೀಲ್ ಮಾಡಿಲ್ಲ ಅವ್ರದ್ದು. ಅವ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಮಾತಾಡಲ್ಲ. ಆ ಥರ ಏನಿಲ್ಲ, ಸಿನಿಮಾ ಅಂದಮೇಲೆಲ್ಲ ನಮ್ಮ ಸಿನಿಮಾನೇ. ಬಟ್ ಏನಂದರೆ ಅವರಿಬ್ಬರು ಮೇನ್ ಈವೆಂಟ್ ಆಗಿದ್ದಾಗ ನಾವು ಬರಬಾರ್ದು, ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ಒಂದು ಮೈಂಡಲ್ಲಿತ್ತು. ಅದಕ್ಕೆ ಅವರೇ ಬಂದಿಲ್ಲ, ಬರ್ತಾರಂತೆ, ಏನೋ ಒಂದು 20 ಮಿನಿಟ್ಸ್ ಅಂತ ಇದ್ದಾರೆ, ಬರ್ತಾರಂತೆ. ನಂದು ಕನ್ನಡದಲ್ಲಿ ಇದು 4ನೇ ಸಿನಿಮಾ ಸರ್. ತೆಲುಗುಲಿ 2 ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ಒಂದು ಒಳ್ಳೆ ರಿವ್ಯೂ ಕೊಡ್ತು ನಿಮ್ಮ ಆ್ಯಕ್ಟಿಂಗ್ಗೆ. ಸೊ ಶುಭಾಶಯ ತಮಗೆ ಅಂತ ಹೇಳ್ತಾ, ಪ್ರಸನ್ನ ಶೆಟ್ಟಿ ಅವರೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ವಾಟ್ ಯು ಸೇ ನಿಮ್ಮ ಪಾತ್ರದ ಬಗ್ಗೆ? ಥ್ಯಾಂಕ್ ಯು ಮ್ಯಾಮ್. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಎಲ್ಲದಕ್ಕಿಂತ ಮೊದಲಾಗಿ ನಾನು ಡೈರೆಕ್ಟರ್ ಬಗ್ಗೆ 2 ವಿಷಯ ಮಾತಾಡಬೇಕು. ಯಾಕಂದರೆ ಈಗ ಕೆಲವರು ಪ್ರಶ್ನೆ ಕೇಳಿದ್ರು, ಎಲ್ಲೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ಹೇಗೆ ಸಿನಿಮಾ ಮಾಡೋದಕ್ಕೆ ಬಂದ್ರಿ ಅಂತ. ಇದೇ ಪ್ರಶ್ನೆ ನಾನು ಕೂಡ ಅವರಿಗೆ ಕೇಳಿದ್ದೆ. ಆವಾಗ ಅವರಿಂದ ಬಂದಂಥ ಉತ್ತರ, ನಾನು ನನ್ನನ್ನು ತುಂಬ ನಂಬ್ತೀನಿ ಅಂತ. ಸೊ ಆ ಒಂದು ಕಾನ್ಫಿಡೆನ್ಸ್ ಅವತ್ತು ಹೇಗಿತ್ತು ಅವರಲ್ಲಿ, ಇವತ್ತು ಕೂಡ ಅದೇ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಈವನ್ ಶೂಟಿಂಗ್ ಮಾಡೋವಾಗ ಆಗಿರ್ಬೋದು, ಅಥವಾ ಶೂಟಿಂಗಿಂತ ಮುಂಚೆ ಪ್ರಿಪರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು. ಪ್ರತಿಯೊಂದು ಎಲ್ಲರೂ ಅಷ್ಟೇ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟೆ ತೊಗೊಂಡಿದ್ದು, ಆಡಿಷನ್ ಮಾಡಿ, ಅದು ಅಲ್ಲದೆ ಈವನ್ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಮಾಡಿ. ಆಲ್ಮೋಸ್ಟ್ ಸಿನಿಮಾ ಶುರು ಆಗೋದಕ್ಕಿಂತ ಒಂದು 20-25 ಡೇಸ್ ನಾವು ರಿಹರ್ಸಲ್ಸೇ ಮಾಡಿದ್ವಿ. ಅವ್ರದ್ದೊಂದು ಆಫೀಸ್ ಇತ್ತು, ಆ ಆಫೀಸಲ್ಲೇ ರಿಹರ್ಸಲ್ಸ್ ಮಾಡಿದ್ವಿ. ಮಾಡಾದಮೇಲೆ ನಾವು ಸಿನಿಮಾ ಶೂಟಿಂಗಿಗೆ ಹೋಗಿದ್ದು. ಸೊ ಹಾಗಾಗಿ ಅವ್ರ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಸರ್. ಬೇರೆ ವಿಷಯ, ಡೈರೆಕ್ಷನ್ನು, ಪ್ರೊಡಕ್ಷನ್ ಅದೆಲ್ಲ ಏನೇ ಇದ್ದರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ ಸರ್. ಸೊ ಅದಕ್ಕಾದರೂ ನಾವು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದೀವಿ. ಇದು ಒಳ್ಳೆಯದಾಗತ್ತೆ ಅವರಿಗೆ. ನನ್ನ ಬಗ್ಗೆ ಹೇಳೋದಾದರೆ, ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದ. ಸಂಚಾರಿ ಥಿಯೇಟರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು 12-13 ವರ್ಷದಿಂದ ನಾಟಕಗಳನ್ನ ಮಾಡಿಕೊಂಡು ಒಟ್ಟಿಗೆ ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ. ಈ ವರ್ಷದಲ್ಲಿ ಇದು ನನ್ನ 2ನೇ ರಿಲೀಸ್. ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಜನವರಿಲಿ ರಿಲೀಸ್ ಆಗಿತ್ತು. ಅದರಲ್ಲಿ ಮೇನ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಷ್ಟೇ ಸರ್. ಏನಾದರೂ ಪ್ರಶ್ನೆ ಇದ್ದರೆ? ನನ್ನ ಪಾತ್ರ ಗೋಪಿ ಅನ್ನೋ ಒಂದು ಪಾತ್ರ. ಒಬ್ಬ ಹಳ್ಳಿ ಹುಡುಗ, ಒಂದು ಮುಗ್ಧವಾದ ಮನಸ್ಸಿರುವಂತಹ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಸರ್. ಹಾಂ, ಹೌದು ಸರ್, ಖಂಡಿತವಾಗ್ಲೂ. ಯಾಕಂದರೆ ನಾನು ಅವಾಗ ಥಿಯೇಟ್ರ್ ಮಾಡ್ತಾಯಿದ್ದೆ. ಸೊ ನನಗೇನು ತಿಳಿದಿತ್ತು ಅದನ್ನು ಮಾಡಿದಾಗ ಅವ್ರಿಗೆ ಹೇಗೆ ಬೇಕು ಅಂತ ಅವ್ರು ಅದನ್ನು ಮಾಡಿಫಿಕೇಷನ್ಸ್ ಮಾಡಿ, ಈ ಥರ ಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಾಯಿದ್ರು ಸರ್. ಸೊ ಅದು ತುಂಬ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಅಂದರೆ ಲೊಕೇಶನ್ಗೆ ಹೋದಾಗ ಜಾಸ್ತಿ ಟೇಕ್ಸ್ ಎಲ್ಲ ಆಗ್ತಿರ್ಲಿಲ್ಲ. ಸೊ ಅದು ಇವ್ರದ್ದು ಒಂದು ಅಡ್ವಾಂಟೇಜ್ ಆ್ಯಕ್ಚುಲಿ. ಏನು ಅವರು ಅಂದ್ಕೊಂಡು ಅವತ್ತಿನ ದಿನಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಬಂದಿದ್ರು ಪ್ರತಿಯೊಂದೂ ಅವತ್ತೇ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಬೇಲೂರಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಅಲ್ಲೆಲ್ಲ ತುಂಬ ಈ ನವೀನ್ ಪಾಟೀಲ್ ಸರ್ ಮತ್ತು ಅರಸು ಮಹಾರಾಜ್ ಇವರೆಲ್ಲ ಆರ್ಟಿಸ್ಟ್ಗಳು ತುಂಬ ಇದ್ದರು.
ಆ್ಯಂಡ್ ಫೈಟ್ ಸೀನಲ್ಲಿ ಕೂಡ ಅಷ್ಟೇ ತುಂಬ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲ ತುಂಬ ಇದ್ದಿದ್ದರಿಂದ ಅವ್ರು ಏನು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು 1 ವಾರ ಅಂತ ಹೋಗಿದ್ವೋ ಆ 1 ವಾರದಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಅದು ತುಂಬ ಹೆಲ್ಪ್ ಆಗಿದೆ ಅವ್ರಿಗೆ. ಅಂದರೆ ಪ್ರತಿಯೊಂದು ಪೇಪರಲ್ಲಿ ಇರ್ತಾ ಇತ್ತು ಅವ್ರದ್ದು. ಅಂದರೆ ಅಲ್ಲಿ ಹೋಗ್ಬಿಟ್ಟು ಏನು ಕ್ರಿಯೇಟಿವ್ ಆಗಿ ಏನು ಥಿಂಕ್ ಮಾಡೋಕ್ಕಿಂತನೂ ಪ್ರತಿಯೊಂದು ಅಂದರೆ ಮೊದಲೇ ಹೋಗಿ ರೆಕ್ಕಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿಕೊಂಡು ಎಲ್ಲ ಪೇಪರಲ್ಲೇ ಈವನ್ ಡ್ರಾ ಕೂಡ ಮಾಡ್ಕೊಂಡಿದ್ರು ಅವರು, ಹೀಗೆ ಬರ್ಬೇಕು ಶಾರ್ಟು ಅಂತ. ಅದು ಅವ್ರು ಹೇಳ್ಬೇಕು ಸರ್. ಸರ್ ನಾವು ಒಂದು ಬಿಸ್ನೆಸ್ನಲ್ಲಿ ಇದ್ದೀವಲ್ಲ, ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ನಾವು ಒಂದು ಬಿಸ್ನೆಸ್ ಮಾಡಿರೋದು. ಅಂದರೆ ಥ್ರೂ ಕರ್ನಾಟಕ ನಾನು 5 ಇಯರ್ಸು ಒಂದು ಕಂಪ್ನಿಯಲ್ಲಿ ಕೆಲಸಕ್ಕಿದ್ದೆ ಸೂಪರ್ವೈಸರ್ ಆಗಿ. ಅದರ ಪ್ರೊಸೀಜರ್ ಬಂದು ಆ ಥರನೇ ಇರುತ್ತೆ ಸರ್. ಅಂದರೆ 1 ಮಂತ್ ಪ್ರೊಸೀಜರ್ ಏನು ನಾವು ವರ್ಕ್ ಮಾಡಬೇಕನ್ನೋದು ಮೊದಲೇ ಒಂದು ಪ್ರೊಸೀಜರ್, ಒಂದು ಟ್ರಿಪ್ ಶೀಟ್ ಆ ಥರ ಒಂದೇನೋ ಒಂದು ಬರ್ಕೊಂಡು ಒಂದು ಹೊಡ್ತೀವಿ. ಅದರದ್ದೇ ಫಾರ್ಮೇಟ್ ಅಷ್ಟೇ ಸರ್. ಇಲ್ಲಿ ಬೇರೆ ಏನು ಅನ್ನೋದಲ್ಲ. ಈಗ ನಾನು ಒಂದು ಸೀನ್ ಶೂಟ್ ಮಾಡಬೇಕು ಸರ್, ಎಷ್ಟು ಶಾರ್ಟಲ್ಲಿ ಕಟ್ ಮಾಡಬೇಕು, ಅಂದರೆ ಓಪನ್ ಹೇಗಾಗುತ್ತೆ, ಕ್ಲೋಸ್ ಹೇಗೇನಾಗಬೇಕು, ಇದ್ರ ಮಧ್ಯದಲ್ಲಿ ನಂಬರ್ ಆಫ್ ಅಂದರೆ ಸೆಂಟಿಮೆಂಟ್ಸ್ ಡಿಪೆಂಡ್ ಅಲ್ವಾ. ಕ್ಲೋಸ್ ಯಾವ ಕಟ್ ಮಾಡಬೇಕು, ವೈಡ್ ಯಾವ ಕಟ್ ಡಿಪೆಂಡ್ ಆಗುತ್ತೆ. ಆ ಥರದ್ದೊಂದು ಪ್ರೊಸೀಜರ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಸೇಮ್ ಅಷ್ಟೇ ಸರ್. ಇದು ಬೇರೆ ಏನಲ್ಲ. ಅಂದರೆ ನಾವು ಪೇಪರ್ ವರ್ಕ್ ಹಂಸಲೇಖ ಸರ್ ಒಂದು ಒಳ್ಳೆ ಮಾತು ಹೇಳಿದರು. ಸಿನಿಮಾದಲ್ಲಿ ಬರಿ ಅಂತೆ, ಬರಿ ಹರಿ ಹರಿದಾಕು ಅಂತ. ಎಷ್ಟಾಗುತ್ತೋ ನಿನ್ನ ಕೈಲಿ ಸಾಧ್ಯ ಆದರೆ ಅಷ್ಟು ಬರೆದು ಹರಿದಾಕು, ಹೋದರೆ ಒಂದು ಪೇಜೆ ಮಾತ್ರ ಹೋಗೋದು. ಆದರೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿನಗೆ. ಆ ಥರದ್ದು ಒಂದು ಇಟ್ಕೊಂಡು ಮಾಡಿರೋ ಸರ್. ಅದೇ ಬರೋ ನೆಕ್ಸ್ಟ್ ಮಂತ್ ಅನ್ಕೊತಾ ಇದ್ದೀನಿ ಸರ್. ನೆಕ್ಸ್ಟ್ ಮಂತ್ ಒಂದು ದೊಡ್ಡವ್ರದ್ದು ಇದೆ, ದೊಡ್ಡ ಸಿನಿಮಾ ಇದೆಯಲ್ಲ, ಸ್ವಲ್ಪ ಅದನ್ನು ಮಾತಾಡ್ತಾ ಇದ್ದೀವಿ. ಖಂಡಿತ ಸರ್, ಅದಕ್ಕಾಗೇ ನಾವೇ ನಮ್ಮದೇ ತೊಗೊಂಡಿದ್ದೀವಿ ಸರ್. ಅದರದ್ದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಸ್ವಲ್ಪ ಗೊತ್ತಿರೋದ್ರಿಂದ. ಈಗ ಗೊತ್ತಲ್ಲ ಸರ್, ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ದೊಡ್ಡವ್ರ ಹತ್ರ ಹೋದರೆ ನಮ್ಗೆ ಆ ರೇಂಜ್ ಕೊಡೋಕ್ಕಾಗಲ್ಲ ಅನ್ನೋದು ಒಂದು ಓಪನ್ ಇದು. ಅದು ಮತ್ತು ತುಂಬ ದಿವಸ ಅದ್ರ ಮೇಲೆ ವರ್ಕ್ ಮಾಡಿದ್ದೀನಿ ಸರ್, ಸುಮ್ಮನೆ ತೊಗೊಳ್ಳಿಲ್ಲ. ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಾವೇ ಮಾಡೋಣ ಸಾಧ್ಯವಾದಷ್ಟು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂತೀವಿ ಸರ್. ಸರ್ ಹಾಂ ಸರ್, DJ ದಾದಾಜಿ DJ ಅಂತ ಸರ್, ಇದೇ ನಂದಿ ಗ್ರೌಂಡಲ್ಲಿ ನಡೀತಾ ಇದೆ. 20ನೇ ತಾರೀಕು ಸಂಜೆ 5 ಗಂಟೆಯಿಂದ ಶುರುವಾಗುತ್ತೆ. ಸೆಪ್ಟೆಂಬರ್ ಸರ್. ಅವ್ರದ್ದು 18 ಬರ್ಡೇ, ಅದಾದಮೇಲೆ ಸ್ಯಾಟರ್ಡೇ ಇಟ್ಕೊಂಡಿದ್ದಾರೆ ಸರ್. ಖಂಡಿತ ಸರ್. ಸರ್ ನಾನು ಎಲ್ಲ ಕಡೆ ಇದ್ದೀನಿ, ಆದರೆ ಮುಖಕ್ಕೆ ಯಾರೂ ತೋರಿಸ್ಕೊಂಡಿಲ್ಲ ಅಷ್ಟೇ. ವಿಷ್ಣು ಸರ್ದು ಯಾವುದೇ ಒಂದು ಪ್ರೋಗ್ರಾಮ್ ನಡೀಲಿ ಎಲ್ಲ ಕಡೆ ಇದ್ದೀನಿ. ಅಂದರೆ ನನಗೆ ಆ ಥರದ್ದೊಂದು, ಅಂದರೆ ಅಲ್ಲಿ ಬರಬೇಕು, ಅಲ್ಲಿ ಆ ಥರದ್ದಿಲ್ಲ. ವೀರಕಪುತ್ರ ಶ್ರೀನಿವಾಸ ಸರ್ ಹತ್ರ ಕೂಡ ತುಂಬ ಚೆನ್ನಾಗಿ, ಎಲ್ಲರ ಹತ್ರ ಚೆನ್ನಾಗಿದ್ದೀವಿ ಸರ್. ಇಲ್ಲ ಸರ್, ಅದಕ್ಕಿಂತ ಮುಂಚೆ ಬರ್ತೀವಿ ಸರ್. ಪಿಕ್ಚರ್ ರಿಲೀಸ್ ಅದಕ್ಕಿಂತ ಮುಂಚೆ ಬರುತ್ತೆ. ಆದರೆ 5th 12th ಅನ್ನೋದು ಸ್ವಲ್ಪ ನಡೀತಾ ಇದೆ ಸರ್, ನೋಡ್ಬೇಕು ಸರ್. ಅಷ್ಟೇ ಅಲ್ವಾ? ಎಸ್. ಥ್ಯಾಂಕ್ ಯು ಸರ್. ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ಕಷ್ಟಪಟ್ಟು ಒಂದು ಹೊಸ ಟೀಮ್ ಕಟ್ಟಿ ಮಾಡಿದ್ದೀವಿ. ನಮ್ಮೆಲ್ಲ ಮೀಡಿಯಾ ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀವು ಹೇಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರೋ ನಮಗೂ ಕೂಡ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು.